ಸಾಕಣ ಬಂದ್ಬಿಡ್ತದ ಗಾಡಿ. ಅಲ್ಲ ಈಗ ಎತ್ತದ ಬೇಡವಾ ಮೇಲ್ಕೆ? ಬೇಡಣ, ನೀವು ಇಷ್ಟು ಜನ ಇದಾರೆ. ಬೆಳಗ್ಗೆ ಅಷ್ಟರಲ್ಲಿ ಒಂದು 8 ಗಂಟೆ ಅನ್ಲೋಡ್ ಮಾಡಿದ್ರು 10 ಅವರ್ ಆಗ್ತದೆ. 10 ಅವರ್ಗೆ ಒಂದು 4,000 4 ಚಿಲ್ಲರೆ ಏನೋ ವೇಟಿಂಗ್ ಚಾರ್ಜ್ ಬರ್ಬೋದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಏನಂದರೆ ಬಾಡಿಗೆ ನಮ್ಮ ರೆಗ್ಯುಲರ್ ಬಾಡಿಗೆ ಐತಲ್ಲ, ಏನೋ ಇವಾಗ ಸ್ಟಾಕ್ ಎಲ್ಲ ಇದು ಮಾಡ್ತಾವ್ರೆ. ನೆನ್ನೆಲ್ಲ ಬಾಡಿಗೆ ಹೇಳಿರಲಿಲ್ಲ, ಸ್ಟಾಕ್ ಅಂದರೆ ಕೌಂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇವತ್ತು ಗಾಡಿಗಳು ಜಾಸ್ತಿ ಇದೆ, ಕಂಪ್ನಿ ಗಾಡಿಗಳು ಲೋಡ್ ಮಾಡಬೇಕು, ಒಂದು ಅರ್ಧ ಗಂಟೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಫೋನ್ ಮಾಡಿದ್ರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗಾಡಿ ಲೋಡ್ ಮಾಡ್ಸೋಕ್ಕೆ ಅಂತ. ಎಲ್ಲಿಗಿದೆ ಏನು ಗೊತ್ತಿಲ್ಲ. ಮೋಟರು ಆನಲ್ಲಿ ಐತೆ, ಅದೇನು ಬದುಕೈತೋ ಸತ್ತೋಗೈತೋ ಗೊತ್ತಿಲ್ಲ. ಅದು ಸೌಂಡ್ ಬಂದರೆ ಮಾತ್ರ ನಮಗೆ ಪರವಾಗಿಲ್ಲ ಬದುಕೈತೆ ಅನಿಸ್ತದೆ. ಒಂದು ಸೌಂಡ್ ಆಗಲಿಲ್ಲ, ಡ್ಯೂಟಿ ಬರಲಿಲ್ಲ ಅಂದರೆ ನಮ್ಗೆ ಇನ್ನೂ ಬದುಕಿಲ್ವೇನೋ ಅನಿಸುತ್ತೆ. ಹಂಗೆ ಇರಲಿ, ಫಸ್ಟು ಇವಾಗ ಹೋಗಿ ಲೋಡ್ ಮಾಡ್ಸೋಣ. ಸ್ನೇಹಿತರೆ, ನಾನು ಗಾಡಿಗೆ GPS ಹಾಕಿಸ್ಬೇಕು ಅಂತ ಇದ್ದೆ. ಅಂದರೆ ಅವಾಗ ಗಾಡಿ ಹಾಕ್ಕೊಬೇಕು ಇನ್ನೊಂದು ಅಂತಿದ್ನಲ್ಲ, ಆವಾಗ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಮತ್ತೆ ಗಾಡಿ ಇವಾಗ ಸದ್ಯಕ್ಕೆ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ನಲ್ಲ. ಆಮೇಲೆ GPS ಹಾಕ್ಸೋದೇನು ಬೇಡ ಅಂದ್ಕೊಂಡೆ. ನಾನು ಹಂಗೆ ರಾವತನಹಳ್ಳಿ ರೋಡಲ್ಲಿ ಕೂತಿದ್ದೆ, ಯಾರೋ ವೀಲ್ಸೈ ಅವ್ರು ಬಂದರು GPS ಹಾಕಿಸ್ತೀರಾ ಅಂತ. ನಾನು ಇರಲಿ ಒಂದು ಎಮರ್ಜೆನ್ಸಿ ಯಾಕೆ ಅಂತ ಅಂದ್ಬಿಟ್ಟು ಹಾಕ್ಸಿದ್ದೀನಿ. ಅದು ರೇಟೆಲ್ಲ ಎಷ್ಟಾಯಿತು ಅಂತಂದರೆ ಅದರಲ್ಲಿ 3 ಥರ ಹೇಳಿದ್ರು. ಒಂದು ಬರೀ ನಮ್ಮ ಗಾಡಿ ಎಲ್ಲೈತೆ ಅಂತ ನೋಡ್ಕೊಳ್ಳೋದು, ಇನ್ನೊಂದು ಗಾಡಿನ ನಾವು ಫೋನಲ್ಲೇ ಆಫ್ ಮಾಡ್ಬೋದು. ಗಾಡಿ ರನ್ನಿಂಗ್ ಹೋಗ್ತಾ ಇರುತ್ತೆ, ಯಾರೋ ಗೊತ್ತಿಲ್ಲದಂಗೆ ತಗೊಂಡು ಹೋಗ್ಬಿಟ್ಟಿರ್ತಾರೆ ಡ್ರೈವರು ಯಾರೋ ಮತ್ತೊಬ್ಬರು, ಅಲ್ಲೇ ಗಾಡಿನ ಆಫ್ ಅಂತ ಮಾಡಿದ್ರೆ ಗಾಡಿ ಅಲ್ಲೇ ಆಫ್ ಆಗೋ ಥರ. ಇನ್ನೊಂದು ಗಾಡಿ ಆಫ್ ಮಾಡೋದು ಮತ್ತು ಅಲಾರಮ್ ಸಿಸ್ಟಮು. ಡ್ರೈವರ್ ಏನಾರು ನಿದ್ದೆ ಮಾಡ್ತಾಯಿದ್ರೆ ಅಲಾರಮ್ ಮಾಡ್ಕೊಳ್ಳೋ ಥರ, ಮತ್ತು ಯಾರಾದರೂ ಅದನ್ನು ಡಿವೈಸ್ನ ಬಿಚ್ಚಕ್ಕೆ ಹೋದರೆ ಅಲಾರಮ್ ಬಡ್ಕೊಳ್ಳೋ ಥರ ಅಂತ ಏನೋ ಹೇಳಿದ್ರು. ನಾನು ಫಸ್ಟ್ ಹೇಳಿದ್ನಲ್ಲ ಬರೀ ಲೊಕೇಶನ್ ಟ್ರ್ಯಾಕ್ ಮಾಡೋದು, ಅದನ್ನು ಹಾಕ್ಸ್ದೆ. ಸುಮ್ಮನೆ ಯಾಕೆ ಇವಾಗ ಬೇರೆ ಅಲಾರಮ್ ಅದೆಲ್ಲ ಹಾಕ್ಸಿ ಅದೇನೋ ಪ್ರಾಬ್ಲಮ್ ಅಂತ ಬೇರೆ ಹೇಳಿದ್ರು. ಅವರಲ್ಲ, ಯಾರೋ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ದು. ಅದು ಸುಮ್ಮನೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತದೆ, ಮತ್ತು ಅಲ್ಲಿ ಇಲ್ಲಿ ವೈರ್ ಸ್ಕಿನ್ ಆದರೆ, ಮತ್ತು ನಾವೇನೋ ಬೇರೆ ಕೆಲಸ ಅದು ಇದು ವರ್ಕ್ ಮಾಡಿದ್ರೆ ಸುಮ್ಮನೆ ಸೌಂಡ್ ಅದು ಇದು ಬಂದರೆ ಎಲ್ಲೋ ಓದ್ತಾ ಇರ್ತೀಯ, ಬಡ್ಕೊಂಡು ಕುತ್ಕೊಂಡ್ಬಿಟ್ರೆ ಯಾಕೆ ಅಂದ್ಬಿಟ್ಟು ನಾನು ಅದು ಹಾಕ್ಸ್ಲಿಲ್ಲ. ನಾರ್ಮಲ್ಲಿ ಹಾಕಿಸ್ದೆ. 3,000 ಹೇಳಿದ್ರು. ಇನ್ನೊಂದು ಗಾಡಿ ಆಫ್ ಮಾಡೋದು 3,600 ಏನೋ ಹೇಳಿದ್ರು. ಇನ್ನೊಂದು ಅಲಾರಮ್ ವಿತ್ ಗಾಡಿ ಆಫ್ ಮಾಡೋದು 4,200 ಹೇಳಿದರು. ನಾನು ಮಾಮೂಲಿ ಟ್ರ್ಯಾಕ್ ಮಾಡೋದು ಹಾಕಿಸ್ದೆ. ಚೆನ್ನಾಗೈತೆ, ವೀಲ್ಸೈ ಅವ್ರದ್ದು ಹಾಕ್ಸಿರೋದು. ನಾನು ಎಷ್ಟು ಕೊಟ್ಟೆ ಅಂದರೆ 2.5 ಕೇಳಿದೆ. 2.5 ಆಗಲ್ಲ ಅಂದ್ಬಿಟ್ಟು 2,600 ಹಾಕ್ಸ್ದೆ. ಏನಂದರೆ ನೋಡಿ, ಇಲ್ಲಿ ಒಳ್ಳೆ ಫೀಚರ್ ಐತೆ. ನಾನು ಬರೀ ಗಾಡಿ ಟ್ರ್ಯಾಕ್ ಮಾಡೋದು ಅಂತ ಅಂದ್ಕೊಂಡೆ, ಬಟ್ ಇದರಲ್ಲಿ ಸುಮಾರು ಆಪ್ಷನ್ ಐತೆ. ಏನೇನು ಅಂತಂದರೆ, ನಮ್ಮ ಗಾಡಿ 1 ತಿಂಗಳವರೆಗೂ ನಮಗೆ ಇಲ್ಲಿ ಹಿಸ್ಟ್ರಿ ಇರುತ್ತೆ. ನನಗೆ ಇವಾಗ ನೆನ್ನೆದು ಬೇಕು ಅಂದರೆ ನೆನ್ನೆ ಎಷ್ಟು ಕಿಲೋಮೀಟ್ರ್ ಓಡೈತೆ ಅದೆಲ್ಲ ಫುಲ್ ಇಲ್ಲೇ ಬಂದುಬಿಡ್ತದೆ. ನಾನು ಇಲ್ಲಿ ಮೀಟ್ರಲ್ಲಿ ನೋಡೋದೇ ಬೇಡ, ಎಷ್ಟು ಕಿಲೋಮೀಟ್ರ್ ಓಡೈತೆ ನೆನ್ನೆ, ಇವತ್ತು ಎಷ್ಟು ಓಡೈತೆ ಅಂತ ಎಲ್ಲ ನೋಡ್ಕೊಬೋದು. ಮತ್ತು ನಮಗೆ ಸುಮಾರು ಆಪ್ಷನ್ ಐತೆ. ನಿಯರ್ ಬೈ ಪೆಟ್ರೋಲ್ ಬಂಕ್ಸು, ನಿಯರ್ ಬೈ ಹಾಸ್ಪಿಟಲ್ಲು, ನಿಯರ್ ಬೈ ಮೆಕ್ಯಾನಿಕ್ ಶಾಪು ಐತೆ. ಮತ್ತು ನಾನು ಎಲ್ಲೆಲ್ಲಿ ಗಾಡಿ ಆಫ್ ಮಾಡಿದೆ, ಎಲ್ಲೇ ಸ್ಟಾರ್ಟ್ ಆದೆ, ಎಷ್ಟು ಪಾಯಿಂಟ್ ಹತ್ರ ಹೋಗಿದೆ ಎಲ್ಲ ತೋರಿಸ್ತದೆ. ಚೆನ್ನಾಗಿ ಏನಂದರೆ ಯಾರನ್ನ ಹಾಕ್ಸಂಗಿದ್ರೆ ಹಾಕ್ಸ್ಕೊಳ್ಳಿ, ಚೆನ್ನಾಗೈತೆ. ಸ್ನೇಹಿತರೆ, ಲೋಡ್ ಆಯಿತು. ಕುಂಬ್ಳಗೂಡಿಗೆ ಬಾಡಿಗೆ ಮಾಗಡಿ ರೋಡ್ಗೆ ಹೋದರೆ, ಲಕ್ಷ್ಮೀಪುರ ರೋಡು ಆ ಕಡೆಯಿಂದ ಸೀದಾ ಮಾಗಡಿ ರೋಡ್ಗೆ ಹೋಗುತ್ತೆ. ಅಲ್ಲಿಂದ ಸೀದಾ ಕುಂಬ್ಳಗೂಡಿಗೆ ಒಂದು ಹೊಸ ರೋಡ್ ಆಗೈತಲ್ಲ, ಆ ರೋಡಲ್ಲಿ ಹೋಗ್ಬಿಡ್ಬೋದು. ನೈಸ್ ರೋಡಲ್ಲಿ ಹೋಗೋ ಅವಶ್ಯಕತೆಯೇ ಬರೋಲ್ಲ. 2 ಪಾಯಿಂಟು ಪೌಡರು. ಲಾಸ್ಟ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಪೌಡ್ರು ಕೊಟ್ಟಿದ್ನಲ್ಲ ಅದೇ ಥರ ಪೌಡ್ರೆ, ಬಟ್ ಬೇರೆ ಬೇರೆ ಪಾಯಿಂಟು. ಅಂದರೆ ಮಾಗಡಿ ರೋಡಿಗೆ ಬಂದು SM ಕೃಷ್ಣ ರೋಡು ಹೋಗ್ತಾ ಇದ್ದೀನಿ. ಈ ರೋಡ್ಗೆ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆಗ್ತೀವಲ್ಲ, ಅಲ್ಲೇ ಸ್ಟಾರ್ಟಿಂಗಲ್ಲೇ ಪೊಲೀಸ್ ಅವರು ರೆಡಿಯಾಗಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ, ಟ್ರಾಫಿಕ್ ಪೊಲೀಸ್ ಅವರು. ಇರಲಿ, ನಾನು ಬೇರೆ ಹಾಕಿರಲಿಲ್ಲ, ಸಡನ್ನಾಗಿ ಬಂದೆ, ನೋಡಿದ್ರೆ ಟ್ರಾಫಿಕ್ ಪೊಲೀಸ್ನವರು ಇದ್ದಾರೆ. ರೋಡ್ ಚೆನ್ನಾಗೈತೆ, ಬಟ್ ಹಂಪ್ಸ್ಗಳು ಜಾಸ್ತಿ, ಸ್ಪೀಡ್ ಬ್ರೇಕರ್ ಜಾಸ್ತಿ ಹಾಕಲೇಬೇಕು. ಯಾಕೆಂದರೆ ನೋಡಿ, ಇಲ್ಲಿ ಜಂಕ್ಷನ್ ಥರ ಇರ್ತದಲ್ಲ, ಈ ಕಡೆಯಿಂದನೂ ಗಾಡಿ ಬರ್ತವೆ, ಈ ಕಡೆಯಿಂದನೂ ಗಾಡಿ ಬರ್ತವೆ. ಸ್ನೇಹಿತರೆ, ಬಂದೆ ಲೊಕೇಶನ್ ಹತ್ರ. ಹನುಮಾನ್ ಪ್ಲಾಸ್ಟಿಕ್ ಅಂತ ಐತೆ. ಹೋಗಿ ಇಲ್ಲಿ ಲೆಫ್ಟ್ ಹೋಗ್ಬೇಕು.
ಕರೆಕ್ಟಾಗಿ ಇಲ್ಲೇ ಗಾಡಿ 407 ಲಾಕ್ ಆಗೈತಲ್ಲ. ಹನುಮಾನ್ ಪ್ಲಾಸ್ಟಿಕ್ ಯಾಕೆ ಇಷ್ಟೊಂದು ಸೈಡ್ಗೆ ಹೋದ್ರು ಈ ಗಾಡಿಯವರು? ಅಲ್ಲೈತೆ ನಮ್ಮ ಗಾಡಿ ಇಷ್ಟು ಜಾಗದಲ್ಲಿ ಬರ್ತದ. ನಾನು ಸೈಡ್ಗೆ ಹೋಗಿ ನನ್ನ ಗಾಡಿನ ಓದ್ಕೊಂಬಿಟ್ರೆ ಮೆಟೀರಿಯಲ್ ಆಗ್ಯಾ ಪೌಡರ್ कहाँ उतरेगा इधर? ಗಾಡಿ ಬೈಕ್ ಕರ್ಕಿಲ್ಲ देखेंगे आएगा नहीं आएगा. ಇಲ್ಲಿ ರೈಟ್ ಸೈಡಲ್ಲಿ ಜಾಗ ಇತ್ತು ಅಂದರೆ ಆಗುತ್ತೆ. ಈ ಹುಲ್ಲೈತಲ್ಲ ಈ ಕಡೆ ನೋಡಿ, ಈ ಗಾಡಿಯವರು ಫುಲ್ಲು ಈ ಕಡೆಗೆ ಬಂದ್ಬಿಟ್ಟವ್ರೆ. ಇಷ್ಟೊಂದು ಜಾಗ ಐತೆ, ಈ ಕಡೆ ಯಾಕೆ ಹೋದ್ರೂ ಗೊತ್ತಿಲ್ಲ. ಹಾಂ, ಅಷ್ಟೊಂದು ಸೈಡ್ಗೆ ಯಾಕಣ ಹೋದೆ? ವರ್ಷ ಒಬ್ಬ ಕಾರ್ ಒಂದು ಬಂದಾಗ ಗುರು ಒಂದು ತಾಯ್ಲಾಂಡ್ ಜಾಕ್ ಆಗ್ತಾ ಇದೆಯಾ? ಹ್ಞೂ ಗುರು, ಸ್ವಲ್ಪ ಜಾಕ್ ಹಾಕ್ಬಿಟ್ಟೆ. ಹಾಂ, ಒಂದು 4 ಜನ ಇದ್ರೆ ಹಿಂಗೆ ಅಂದರೆ ಸಾಕು ಬಂದ್ಬಿಡ್ತದೆ ಗಾಡಿ. ಏನಿಲ್ಲ, ಯಾರು ಇಲ್ಲ ಅದಕ್ಕೆ. ಹೌದಾ? ನಾನು ಗಾಡಿ ಹಾಕ್ಕೊಟ್ಟು ಬರ್ತೀನಿ ರೀ. ಆಗ್ತಾ ರೀ. ಏರ್ ಜಾಕ್ ಐತೆ ಬೇಕಾ? ಏರ್ ಜಾಕು ಬರೋಣ. ಸ್ವಲ್ಪ ಹಿಂಗೆ ಹಳ್ಳಾಡ್ಬಿಟ್ರೆ ಸಾಕಣ ಬಂದ್ಬಿಡ್ತದೆ ಗಾಡಿ. ಅಲ್ಲ ಈಗ ಎತ್ತದ ಬೇಡವಾ ಮೇಲ್ಕೆ? ಬೇಡಣ, ಇಷ್ಟು ಜನ ಇದಾರೆ. ಒಂದ್ಸತಿ ಟ್ರೈ ಮಾಡೋಣ. ये हाथ लगाओ भाई, पहले क्या नहीं होगा नहीं होगा नहीं होगा तो क्या भी नहीं होगा. ओ ಅಣ್ಣ ಹಾಕ್ ಹಾಂ ನೋಡೋಣ ಒಂದ್ಸತಿ. ಓ ಫುಲ್ ಕೂತ್ಕೊಂಡ್ಬಿಟ್ಟೈತೆ ಗುರು. ಹೋಗತ್ತಾ ನೀವು ಎತ್ತಲೇಬೇಕು ಅಣ್ಣ, ಆಗಲ್ಲ ಬರ್ರಿ. ಅನ್ಲೋಡ್ ಏನು ಮಾಡೋದು ಬೇಡ, ನೋಡೋಣ ಎತ್ತಕ್ಕಾಯ್ತದೇನು. ಸರಿಯಾಗಿರೋ ಜಾಗಕ್ಕೆ ಹಾಕೋಣ, ಬರ್ತೀನಿ ಗಾಡಿ ಹಾಕಿ. देखो पीछे देखो भाई, लेके आएगा. वो दूसरा का है आपका 60 बैग है, वो छोड़ के उतार लो. ठीक है, मैं उधर जाएगा, थोड़ा उसको हेल्प करेगा. हाँ हाँ क्या कार क्या क्या लिखने का वादा? लिखने का? हाँ, साइन कर लो. पहले अनलोड कर लो, बाद में साइन करके दे दो. सील नहीं है आपके पास? हाँ सील है तो. सील भी चाहिए. 60 बैग है. हाँ. सामने 2 लाइन में 40 बैग दूसरा का है, वो छोड़ के अनलोड करो. ठीक, मैं उधर जाएगा. हाँ? ठीक मैं है. इधर से आता हूँ. हाँ देखो, देख के अनलोड करो. 3 लाइन है, 1 2 3. ये लाइन छोड़ दो. ठीक है, उधर से मत लेना. ठीक है, उधर कम आएगा. ಎತ್ಕಿತ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ ಆಗೋತದೆ. ಒಂದು ಬ್ಯಾಗ್ ಎಕ್ಸ್ಟ್ರಾ ತೊಗೊಂಬಿಟ್ರು ಏನು ಮಾಡ್ತಾವ್ರು ನೋಡೋಣ ಇವ್ರು ಪಾಪ. ನೋಡಿ ಗಾಡಿ ಹೆಂಗೆ ಕುಂತೈತೆ. ಎಲ್ಗಾಗ್ತಿದ್ಯಣ್ಣ? ಆತಾಯ್ತಾ? ಎದೊಳ್ತಾಯ್ತಾ? ಒಂದು ಜಾಕು ಅಷ್ಟೇ ಇರೋದು ನಿಮ್ಮ ಹತ್ರ, ಬೇರೆ ಇಲ್ವಾ? ರಾಡ್ ಹಾಕೋಣ. ರಾಡು ಆತದ ಅಲ್ಲಿ ಇರ್ತಾರಲ್ಲ, ಜಾಕ್ರ ಆಡ್ತಾರಲ್ಲ. ಇಲ್ಲ, ಸ್ಟೆಪ್ನಿಗೆ ಕುತ್ಕೊಬಿಡ್ಲಿ ಅಂತ ಕಾಯ್ತಾ ಇರೋದು ಅಷ್ಟೇ, ಏನಿಲ್ಲ. ಸ್ಟೆಪ್ನಿ ಕುತ್ಕೊಬಿಟ್ರೆ ಎತ್ಬಿಡ್ತೀವಣ್ಣ. ಅದಾ? ಹಾಂ, ಇರಿ, ನೀವು ಚಿಕ್ಕ ರೋಡ್ ಮಾಡಿಕೊಂಡಿದ್ದೀರಾ. ಇನ್ನೊಂದು ರಾಡ್ ಐತೆ ನನ್ನ ಹತ್ರ, ಅಲ್ಲೈತೆ. ಆ ಕಡೆ ವೀಲ್ ತೂಕ ಬತ್ತಲ್ಲ ಬಂದ್ಬಿಟ್ರೆ ಎಂಥ ಕಡೆ ಇದ್ರು ಬಂದ್ಬಿಡ್ತಾಳೆ ಅದು. ಹೌದಾ? ಆ ಕಡೆ ಟೈರ್ ತಿರುಗ್ತೈತೆ, ಅದಕ್ಕೇನು ಗ್ರಿಪ್ ಸಿಗ್ತಾ ಇಲ್ಲ. ಇವರು ತಳ್ತಾ ಇಲ್ಲ ಈ ಕಡೆಯಿಂದ. ಇಲ್ಲ ತಳ್ಳಿದ್ರೆ ಬಂದ್ಬಿಡೋದು ಗಾಡಿ ಅದು. ಸ್ನೇಹಿತರೆ, ನಾನು ಅಂದ್ಕೊಂಡೆ ಮುಂಚೆ ಎದೊಳ್ಬೋದೇನೋ ಅಂತ, ಆಮೇಲೆ ತುಂಬ ಕುಂತ್ಕೊಂಡ್ಬಿಟ್ಟೈತಲ್ಲ. ಏನು ಕರೆಕ್ಟಾಗಿ ನಮ್ಮ ಟೈರು ಒಂದು ಗಾಡಿ ಪಂಚರ್ ಆದರೆ ಟೈರ್ ಎತ್ತಕ್ಕೆ ಎಷ್ಟು ಬೇಕೋ ಅಷ್ಟು ಎದೊಳ್ತದೆ ಅಷ್ಟೇ. ಅದು ಕುಂತಿರೋದು ನೋಡ್ರೆ ಅರ್ಧಕ್ಕರ್ಧ ಗಾಡಿನೇ ಮಲಗೈತೆ. ಇದಕ್ಕೆಲ್ಲ ನಮ್ಮ ಜಾಗ ಸಾಕಾಗಲ್ಲ, ಅವ್ರು ಅನ್ಲೋಡೇ ಮಾಡಬೇಕು. ನಮ್ಮ ಗಾಡಿ ಅನ್ಲೋಡ್ ಆಯಿತು. ಇವಾಗ ನಾನು ಹೊರಡಬೇಕು, ಇನ್ನೊಂದು ಪಾಯಿಂಟ್ ಅನ್ಲೋಡ್ ಮಾಡಬೇಕು. ನಮ್ಮ ಜಾಗ ಇಸ್ಕೊಂಡು ನಿಧಾನಕ್ಕೆ ಎತ್ಕೊಂಡು ಹೋಗೋಣ ಅಂತ ಹೇಳಿ ಕಳಿಸ್ಬೇಕು.
ಅನ್ಲೋಡ್ ಮಾಡಿದ್ರೆ ಆಗಲ್ಲ ಇದು, ಅನ್ಲೋಡ್ ಮಾಡಿದ್ರೆ ಆಗೋದೇ ಇಲ್ಲ ಇದು. ಹೇಳ್ತೀನಿ ಈ ಕಡೆ ತೆಗಿ, ಆ ಚಕ್ರ ಕೂತ್ಕೊಳ್ತಾರೆ ಅಂತೀನಿ. ಆ ಕಡೆ ತೆಗೆದ್ರೆ ನಿಲ್ಲಲ್ಲ, 2 ಲೈನ್ ತೆಗಿಲೇಬೇಕಾಗತ್ತೆ. अरे तगी ये सही का निकालो, सुट्टा वागा बनाना नहीं होता तुम्हारा तो। वो तुम बेड निकाल के नीचे डालो, वो बात है भर्ती करता है। कहाँ जाना सी अब? ये जना इधर बंद बरता ना ती नीचे गचट को बिल्कुल बुला लेते बोल में 10 लाख 5 लाख 1 डला कर ಒಂದು ಕೆಲಸ ಮಾಡೋಣ, ಫಸ್ಟ್ ಒಂದು 20 ಮಿನಿಟ್ ಕೆಳಗಡೆ ಎತ್ತಾಕೆ 21 के 25 के डालो, फिर भरेंगे मरको। हां वो आगे ಬರ್ತಾ है नीचे डालने को ಏನು ಕೆಳಗಡೆ ಹಾಕಕ್ಕೆ ಬೇಕಾಗಿಲ್ಲ, नीचे डाला लो इसमें। ಸ್ನೇಹಿತರೆ ನಾನು ಜಾಕ್ ಇಸ್ಕೊಂಡು ಬಂದೆ. ಅವರು ಅಲ್ಲಿ ಬ್ಯಾಕ್ ಸೈಡಲ್ಲಿ ಗೋಡನ್ ಐತೆ, ಅಲ್ಲಿಗೆ ಅನ್ಲೋಡ್ ಅಂತೆ. ಅಲ್ಲಿ ಹುಡುಗರು ಅವ್ರನ್ನ ಕರೆಸ್ಬಿಟ್ಟು ಅನ್ಲೋಡ್ ಮಾಡಿಸ್ಕೊಂಡು ತಗೊಂಡು ಹೋಗ್ತೀನಿ ಅಣ್ಣ ಅಂತ ಹೇಳಿದ್ರು ಅವರು. ನಾನು ಒಂದ್ಸತಿ ಏನಾಗೋಗಿತ್ತು ಅಂದರೆ ವೆಯ್ಟ್ ಹಾಕಿದ್ದೆ, ಒಂದು 4-5 ಟನ್ ಹಾಕಿದ್ದೆ. ಫುಲ್ಲು ಒಂಥರ ಸ್ಕ್ರಾಪ್ ಐಟಮ್ ಅದು. ಒಂದು 50 ಮೀಟ್ರ್ ಮುಂದೆ ಬಂದೆ, ಅಲ್ಲೇ ಏನೋ ಆ್ಯಂಗಲ್ ಏನೋ ಸೈಡಲ್ಲಿ ಕುಯ್ದುಬಿಟ್ಟು ಅಲ್ಲೇ ಕುಂತ್ಕೊಂತು. ಫುಲ್ಲು ಕುಂತಿತ್ತು ಗಾಡಿ. ನನ್ನ ಹತ್ರ ಸೇಮ್ ಇವಾಗ ಐತಲ್ಲ ಇದೇ ಜಾಕಿತ್ತು, ಒಂದು ಚೂರು ಎತ್ತಕ್ಕಾಗ್ತಾ ಇಲ್ಲ. ಗಾಡಿನಲ್ಲಿ 5 ಟನ್ ಮಾಲಿತ್ತು, ಇದು 10 ಟನ್ ಕೆಪಾಸಿಟಿ ನನ್ನ ಹತ್ರ ಇರೋ ಜಾಕು. ಅಮ್ಮ ಒಂದು 5 ಟನ್ನು ಮತ್ತು ಗಾಡಿ ಒಂದು 2.5 ಒಂದು 7ರಿಂದ 8 ಟನ್ನು ಅಂದ್ಕೊಳ್ಳಿ ಎತ್ತಬೇಕಲ್ಲ. ಎದ್ದೇಳ್ತಾನೆ ಇಲ್ಲ ಗಾಡಿ. ಆಮೇಲೆ ಹೆಂಗೋ ನನ್ನ ಅದೃಷ್ಟಕ್ಕೆ ಅಲ್ಲಿ ಗ್ಯಾರೇಜ್ ಪಕ್ಕದಲ್ಲೇ ದೊಡ್ಡ ಗ್ಯಾರೇಜ್ ಇತ್ತು. ಅಲ್ಲಿ ಮಾಮೂಲಿ ಹೈಡ್ರಾಲಿಕ್ಕು ಜಾಕ್ ಬರುತ್ತೆ ನೋಡಿ, ಟ್ರಾಲಿ ಇದು ಈ ಎಳ್ಕೊಂಬರೋದು, ಆ ಥರದ್ದು ಜಾಕಿತ್ತು. ಅದನ್ನು ತೊಗೊಂಬಂದಿದ್ರೆ ಅದರಲ್ಲೂ ಆಗ್ತಾಯಿಲ್ಲ. ಅದಕ್ಕಿಂತ ದೊಡ್ಡದು ಇನ್ನೊಂದಿತ್ತು, ಅದರಲ್ಲಿ ಎತ್ತಿ ಟೈರ್ ಚೇಂಜ್ ಮಾಡಿದ್ದು. ಚಿಕ್ಕ ಜಾಕು ನಾವೇನಾದರೂ ಟನ್ನೇಜ್ ಹೊಡಿತೀವಿ ಅಂದರೆ ಏನಕ್ಕೂ ಪ್ರಯೋಜನ ಬರೋಲ್ಲ. ಈ 10 ಟನ್ನು 15 ಟನ್ನು ಏನು ಯೂಸೇ ಆಗಲ್ಲ ನೋಡಿ. ಇವಾಗ ಅಷ್ಟು ದೊಡ್ಡ 2 ಟನ್ ಐತೆ ಅಷ್ಟೇ ಅವ್ರು 407ಅಲ್ಲಿ. ಎದ್ದೇಳ್ತಾ ಇಲ್ಲ, ಎದ್ದೇಳುತ್ತೆ, ಎದ್ದೇಳಲ್ಲ ಅಂತ. 2 ಟನ್ನು ಗಾಡಿ ಒಂದು 2 ಟನ್ 4-5 ಟನ್ ಆರಾಮಾಗಿ ಎದ್ದೇಳ್ತದೆ, ಎದ್ದೇಳಲ್ಲ ಅಂತ ಏನಲ್ಲ. ತುಂಬ ಒಳಗೆ ಕುಂತ್ಕೊಂಡಿರೋದ್ರಿಂದ ಒಂದು ಇಷ್ಟುದ ಎದ್ದೇಳ್ಬೋದಾ ಜಾಕು. ಇಷ್ಟುದ ಎದ್ರೂ ಟೈರ್ ಫುಲ್ ಎದ್ದು ಕೆಳಗಡೆ ಕಲ್ಲು ಹಾಕಬೇಕು, ಇಲ್ಲಾಂದರೆ ನಾವು ಎತ್ತೋದು ವೇಸ್ಟ್ ಆಗುತ್ತೆ. ಅಕಸ್ಮಾತ್ ಜಾಕ್ ಏನಾದರೂ ಎದ್ರೂ ತುಂಬ ಪ್ರೊಸೆಸಿಂಗು. ಇವಾಗ ಸ್ವಲ್ಪ ಎತ್ಬಿಟ್ಟು ಕಲ್ಲುಗಳು ಕೊಟ್ಕೊಂಡು ಮತ್ತೆ ಜಾಕನ್ನ ಹೈಟ್ ಮಾಡ್ಕೊಂಡು ಕಲ್ಲುಗಳು ಕೊಟ್ಕೊಂಡು ಆ ಥರ ಮಾಡಬೇಕು. ನಾವು ಅದೇ ಥರ ಮಾಡೋಕ್ಕೆ ಹೇಳಿದೆ, ಬಟ್ ತುಂಬ ಟೈಮ್ ಹಿಡಿತದೆ. ಅಷ್ಟೆಲ್ಲ ಬೇಡ, ಗಾಡಿ ಇಲ್ಲೇ ಕಂಪ್ನಿ ಅಂತೀರ, ಅನ್ಲೋಡ್ ಮಾಡಿಸ್ಕೊಂಡು ಆಮೇಲೆ ನೀವು ಗಾಡಿನ ಮೂವ್ ಮಾಡಿರಿ ಬರ್ತದೆ ಅಂತ ಅಲ್ಲಿರೋರು ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಅವರು ಅನ್ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸ್ನೇಹಿತರೆ ಇನ್ನೂ ಒಂದು ಪಾಯಿಂಟು ಇಲ್ಲೈತೆ ನೋಡಿ. ಆ ಗಾಡಿ ಅನ್ಲೋಡ್ ಆಗ್ತಾಯಿತ್ತಲ್ಲ ಅಲ್ಲೇನೆ, ಅಲ್ಲ ಸಾರಿ ಲೋಡ್ ಮಾಡ್ತಾವ್ರೆ, ಅನ್ಲೋಡ್ ಅಲ್ಲ, ಮಾರುತಾತ್ಮಜ ಅಂತ. ಪೌಡರ್ 40. ನನಗಿವಾಗ ಒಂದು ಬಾಡಿಗೆನೂ ಬಂತು. ಎಲ್ಲಿಗೆ ಅಂದರೆ KR ಪುರಮ್ಗೆ. ಒಳ್ಳೆ ಬಾಡಿಗೆ 10% ಎಕ್ಸ್ಟ್ರಾ ಕೊಟ್ಟಿದ್ರು, ತಗೊಂಡೆ. ಆನ್ಲೈನ್ ಪೇಮೆಂಟ್ ಆಗೈತೆ ಅದು. ಇಲ್ಲಿಂದ 9 ಕಿಲೋಮೀಟ್ರ್ ಪಿಕಪ್ ಐತೆ, ಅದೊಂದೇ ಬೇಜಾರು. 20 ನಿಮಿಷ ತೋರಿಸ್ತೈತೆ ಹೋಗೋಕ್ಕೆ. ಹೋಗೋಣ. ಈ ಕಡೆ ಎಲ್ಲ ಪಿಕಪ್ ಮಾಡಿಬಿಡ್ಬೋದು, ಕಿಲೋಮೀಟ್ರ್ ಜಾಸ್ತಿ ಇದ್ರೂ ಈ ಕಡೆ ಎಲ್ಲ ಪಿಕಪ್ ಮಾಡ್ಬೋದು. ಈ ಸಿಟಿ ಕಡೆ ಕೊಟ್ಬಿಡ್ತಾರೆ ನೋಡಿ, ಅವಾಗ ಟ್ರಾಫಿಕ್ಕಲ್ಲಿ 10 ಕಿಲೋಮೀಟ್ರ್ ಹೋಗಕ್ಕೆ ಎಷ್ಟೊತ್ತು ಬೇಕು ಸಿಟಿನಲ್ಲಿ. ಬಿದರೆ ಅಗ್ರಹಾರ ಬಂದಾಪುರ ಅಂತ ಬಂತು. ನಾನು ಪಿನ್ ಕೋಡ್ ಹಾಕಿದೆ ಲೊಕೇಶನ್ಗೆ ಹೋಗಿ, ಅವಾಗ ಆ ಕಡೆ ಅವಳಹಳ್ಳಿ KR ಪುರಂ ಸೈಡ್ ತೋರಿಸ್ತೈತೆ. ಇರಲಿ ಹೋಗೋಣ. ಸುಮ್ಮನೆ ಇವಾಗ ನಮಗೆ ರಿಟರ್ನ್ ಬಾಡಿಗೆನೇ ಬೇಕು ಅಂತ ಕಾಯ್ಕೊಂಡು ಕುಂತ್ಕೊಳಕ್ಕಾಗಲ್ಲ. ಅಕಸ್ಮಾತ್ ರಿಟರ್ನ್ ಬಾಡಿಗೆ ಬಿದ್ದರೂ ಇಲ್ಲಿಂದ ಒಂದು 1500 ರೂಪಾಯಿ 1300 ರೂಪಾಯಿ ಬೀಳ್ತದೆ ಅಷ್ಟೇ ಮನೆ ಕಡೆ. ಆದರೂ ಮನೆ ಕಡೆ ಹೋಯ್ತೀವಲ್ಲ ಅಂದರೆ ಹೋಗ್ತೀವಿ, ಆದರೆ ಬೀಳಬೇಕಲ್ಲ. ಬಿದ್ದರೆ ಖುಷಿನೇ. ಪೀಣ್ಯ ಕಡೆ ಆಗಲಿ, ಆ ಮಾಗಡಿ ರೋಡ್ ಕಡೆ ಆಗಲಿ, ಇಲ್ಲ ಈ ಕಡೆ ಕೆಂಗೇರಿ ಉಳ್ಳಾಳ ಈ ಕಡೆ ಬಿದ್ದರೂ ಖುಷಿನೇ. ಆದರೆ ಬೀಳಲ್ವಲ್ಲ, ಅದಕ್ಕೆ ಯಾವ್ದಾದ್ರು ಒಂದು ಎತ್ಕೊಳ್ಳೋಣ. ಇದು ಅಮೌಂಟು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಬಿದ್ದೈತೆ ಏನು ಅಂತ. ಸ್ನೇಹಿತರೆ ಬತ್ತಾ ನೋಡಿ ಯಾವುದೋ ಕಾಡು ಇದ್ದಂಗೆ ಐತೆ. ಇಲ್ಲಿ ತೋರಿಸ್ತಾ ಇತ್ತು ಲೊಕೇಶನ್ನು ನೋಡಿ, ಸ್ವಲ್ಪ ಮುಂದೆ ತೋರಿಸ್ತೈತೆ. ಗಾಳಿ ಅಂತೂ ಸರಿಯಾಗಿ ಬೀಸ್ತೈತೆ. ಆಷಾಢ ಅಲ್ವಾ, ಗಾಳಿ ಜಾಸ್ತಿ.
ಹಾಕೋರು ಇವರು ಲೊಕೇಶನ್ ತೆಗ್ದಿವ್ರು ಹಿಂಗೆ ತೋರಿಸ್ತಾ ಇತ್ತು ಇದ್ರೊಳಗಡೆ ದಾರಿನೇ ಇಲ್ಲ ಇಲ್ಲಿ ಒಂದು ಸದ್ಯಕ್ಕೆ ಹ್ಞೂ ಕರೆಕ್ಟು ಅಲ್ಲಿ ಯಾವುದೋ ಒಂದು ಕಂಪ್ನಿ ಕಾಣಿಸ್ತೈತೆ ನೋಡಿ ಇಲ್ಲಿ ಹಿಂಗೈತೆ ರೋಡು ಇದೇ ರೋಡ ಅಲ್ಲಿಗೆ ಇದೇ ರೋಡ್ ಬೇರೆ ದೊಡ್ಡದಾಗೈತೆ ಆದರೆ ಬಾಕ್ಲಾಕೈತೆ ಇರಪ್ಪ ಒಂದ್ಸರಿ ಫೋನ್ ಮಾಡ್ಬಿಡೋಣ ಯಾಕೆ ಈ ಲೊಕೇಶನ್ ಮಣ್ ರೋಡಲ್ಲಿ ತೋರಿಸ್ತೈತೆ ಮಣ್ ರೋಡ್ ಅಂತ ಸರ್ ಸರ್ ಅಲ್ಲಿ ಇರೋದೇ ಅಲ್ಲಿ ಸರ್ ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸರ್ ತಗೊಳ್ಳಿ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿ ಹೇಳ್ತೀರಾ ಹೇಳ್ತೀರಾ ಮೇಡಮ್ ಇಲ್ಲಿ ನೀವು ಹಾಕಿರೋ ಲೊಕೇಶನ್ ಹತ್ರ ಬಂದಿದ್ದೀನಿ ನಾನೀಗ ಸರ್ ಅಲ್ಲೇ ಇರೋದು ಸರ್ ಬಟ್ ಅಲ್ಲಿ ಯಾವುದು ಸುತ್ತಮುತ್ತ ಕಂಪ್ನಿ ಇಲ್ಲ ಹೊಸ ಕಂಪ್ನಿ ಅದು ನಮ್ದು ಹಾಂ ಅದಕ್ಕೆ ಆ ಥರ ಲೊಕೇಶನ್ ತೋರಿದ್ರು ಅಲ್ಲೆಲ್ಲ ಸುತ್ತಮುತ್ತ ಬರೀ ತೋಟನೇ ಇದೆ ಅಲ್ವಾ ತೋಟ ಏನು ಕಾಣ್ತಿಲ್ಲ ಮೇಡಮ್ ಬರೀ ಯಾವ್ದೋ ಒಳ್ಳೆ ಕಾಡಿದ್ದಂಗೆ ಐತೆ ಅದು ಒಂದು ದೊಡ್ಡದು ಯಾವ್ದೋ ವೇರ್ ಹೌಸ್ ತರ ಕಾಣ್ತಾ ಐತೆ ಇದೇನಾ ಇರಿ ಸರ್ ನಾನು ನಂಬರ್ ಕೊಡ್ತೀನಿ ಹಂಗೆ ಇರಿ ಸ್ನೇಹಿತರೆ ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ ವೇರ್ ಹೌಸು ಅಲ್ಲಿಗೆ ಈ ಕಡೆ ಎಲ್ಲ ಹೋಗಿ ನೋಡ್ಕೊಂಬಂದೆ ನಾನು ಇಳಿದ್ಬಿಟ್ಟು ಎಲ್ಲೂ ರೋಡ್ ಇಲ್ಲ ಇದು ಲೊಕೇಶನ್ ಹಿಂಗೆ ತೋರಿಸ್ತು ನಾನು ಹಿಂಗೆ ಹೋಗ್ಬೋದೇನೋ ರೂಟ್ ಇದಕ್ಕೆ ಅಂದ್ಬಿಟ್ಟು ಬಂದರೆ ಫುಲ್ಲು ಇದೆಲ್ಲ ಶೆಡ್ ಥರ ಹಾಕ್ಬಿಟ್ಟವ್ರು ಎಲ್ಲೂ ಹೋಗೋಲ್ಲ ನಾವು ಹಂಗೆ ಹೋಗ್ಬೇಕು ಸುತ್ಕೊಂಡು ನೋಡಿ ಹಿಂಗೆ ಸರಿಯಾಗಿ ಲೊಕೇಶನ್ನು ಹಾಕವ್ರ ಅವ್ರೇನೋ ಕರೆಕ್ಟಾಗಿ ವೇರ್ ಹೌಸ್ ಹಾಕವ್ರೆ ಬಟ್ ಇದು ಯಾವುದೋ ಒಂದು ರೋಡ್ ಐತಲ್ಲ ಈ ರೋಡಲ್ಲಿ ತೋರಿಸ್ತಾ ಇತ್ತು ಲೊಕೇಶನ್ನು ಏನಾದರೂ ಮಿಸ್ ಆಗಿ ರಾತ್ರಿ ಟೈಮಲ್ಲಿ ನಾನು ಹಿಂಗೆ ಬುಕ್ ಮಾಡಿದ್ದಿದ್ರೆ ಇವರು ಅಯ್ಯೋ ನಾನಂತ ಗೊತ್ತಾ ಇರಲಿಲ್ಲ ಓ ಇದು ಯಾವುದೋ ಟ್ರ್ಯಾಪು ಯಾರೋ ಕರ್ಸ್ಕೊಳಕ್ಕೆ ಟೋಕನ್ ಹಾಕೊಳ್ಳೋಕ್ಕೆ ಬುಕ್ ಮಾಡೋರೆ ಇದು ಹಂಗೆ ಐತಪ್ಪ ದಾರಿ ಇದು ಬತ್ತಾ ಒಂದು ಹಳ್ಳಿ ಬಿಟ್ಟು ಮುಂದೆ ಬಂದರೆ ಫುಲ್ ಎಲ್ಲ ಕಾಡು ಈ ಕಡೆ ಎಲ್ಲ ಬರೀ ದನಗಳು ಮೇಯ್ತಾವೆ ನಾನೆಲ್ಲ ಯಾರು ಗೊತ್ತಾ ಇರಲಿಲ್ಲ ಅವರು ಫಸ್ಟು ನಮಗೆ ಈ ಥರ ಇದ್ದಾಗ ಹೇಳ್ಬಿಡ್ಬೇಕು ಸರ್ ಅದು ಈ ಥರ ಇದೆ ಹಿಂಗೆ ಮಣ್ ರೋಡು ಅಲ್ಲಿ ಯಾವುದೋ ವೇರ್ ಹೌಸ್ ಇಲ್ಲ ಅಕ್ಕಪಕ್ಕ ಈ ಥರ ಹೇಳಿದ್ರೆ ಸರಿ ಎಂಥವ್ರಿಗೆ ಆಗಲಿ ಸಡನ್ನಾಗಿ ಈ ಥರ ಇದ್ಬಿಟ್ಟಾಗ ನಿರ್ಜನ ಪ್ರದೇಶದಲ್ಲಿ ಬುಕ್ ಮಾಡಿಬಿಟ್ಟಾಗ ಡೌಟ್ ಬಂದೇ ಬರುತ್ತೆ ಅದರಲ್ಲೂ ಇವ್ರು ಯಾರೋ ಲೇಡೀಸ್ ಮಾತಾಡಿದ್ರಲ್ಲ ನಂಬಕ್ಕಾಗಲ್ಲ ಲೇಡೀಸ್ಗಳನ್ನ ಇಟ್ಕೊಂಡು ಮಾಡೋ ಥರನೂ ಇರ್ತಾರಲ್ಲ ಅದೆಲ್ಲ ನೆನ್ಪಿಗೆ ಬರುತ್ತೆ ನೋಡಿ ಇವಾಗ ಈ ಕಡೆ ಬಂದರೆ ಇದೆಲ್ಲ ಊರು ಹಿಂದೆಗಡೆ ಮನೆಗಳೆಲ್ಲ ಐತೆ ಇದ್ರ ಒಳಗಡೆ ಹೋದರೆ ಫುಲ್ ಕಾಡು ನೋಡಿ ಇದೇ ಇರಬೇಕು ಮೋಸ್ಟ್ಲಿ ನಾನು ಈ ಕಡೆ ಬರೋದು ಬಿಟ್ಟು ಆ ಕಡೆ ಹೊರಟೋಗಿದ್ದೆ ನನಗೇನು ಗೊತ್ತು ಲೊಕೇಶನ್ ಹಂಗೆ ತೋರಿಸಿದ್ದು ನಾನು ಹಂಗೆ ಹೊರಟೋದೆ ಇದಾ ಓಹೋ ಏನೋ ಟ್ರೇಸ್ ಅಂದರು ಹಿಂದೆಗಡೆ ಐತೆ ಆ ಐಟಮ್ ಅಂತೈ ಆ್ಯಂಗಲ್ಗಳಿದ್ದಂಗೆ ಅವಪ್ಪ ಏನ್ಪ್ರವ ಯಾರಿಗೆ ಗೊತ್ತು ಎಷ್ಟು ಇದೆಲ್ಲನಾ 85 ಅಂದರೆ ಲೋಡ್ ಮಾಡೋರೆ ನೋಡಿ ಅಯ್ಯೋ ಇವೆಲ್ಲ ಸ್ಕ್ರ್ಯಾಚಸ್ ಆಗುತ್ತಾ ಅಂತ ಒಳಗಡೆ ಆ್ಯಂಗಲ್ಗಳಲ್ವಾ ಆ ಕಡೆ ಈ ಕಡೆ ಜರ್ಗಿ ಆಗತ್ತೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಲೋಡೇನೋ ಬೇಗ ಮಾಡಿದ್ರು ಬಿಲ್ಲು ಬರೋಕ್ಕೆ ಲೇಟ್ ಆಯಿತು ನಾನು ಇಲ್ಲಿ ಬಂದು 1 hour 50 ನಿಮಿಷ ಆಯಿತು ಈಗ ಹೊರಡ್ತಾ ಇದ್ದೀನಿ ಬಿಲ್ಲಿಸ್ಕೊಂಡು ಅಲ್ಲೇನಾದರೂ ಲೇಟ್ ಆದರೆ ಅಲ್ಲೇನಾದರೂ 40 ನಿಮಿಷ ಮೇಲಾದರೆ ವೇಟಿಂಗ್ ಚಾರ್ಜ್ ಬರುತ್ತೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇವಾಗ ಏನಿಲ್ಲ ಸೀದಾ KRPುರಂ ಕಡೆ ಹೊರಡೋದೇನೆ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ಹೇಳ್ಬಿಡ್ತಿದ್ದೀರಿ 55 ಕಿಲೋಮೀಟ್ರ್ ಐತೆ ಇಲ್ಲಿಂದ ನೋಡಿ ಒಳಗಡೆ ಸೌಂಡ್ ಬತ್ತೈತೆ ಆ ಕಡೆ ಈ ಕಡೆ ಹೊಡೆದು ಏನು ಕಟ್ಟಲಿಲ್ಲ ಮಾಡಲಿಲ್ಲ ಇವರು ಹೆಂಗೆ ಕಟ್ಟೋದು ಅದು ನಾನೇ ಕಟ್ಟಲ ಎರಡು 2 hour 47 ನಿಮಿಷ ತೋರಿಸ್ತಾ ಇದೆ
ಸ್ನೇಹಿತರೆ ಇರಲಿ, ನಾನು ಮಧ್ಯದಲ್ಲಿ ಎಲ್ಲೋ ಪ್ಲಾನ್ ಮಾಡೋಕ್ಕೆ ಹೋಗಲ್ಲ, ಸೀದಾ ಅಲ್ಲಿ ಹೋಗ್ಬಿಡ್ತೀನಿ. ಯಾಕೆಂದರೆ ವೀಡಿಯೋ ಲೆಂತ್ ಆಗ್ಬೋದು ಮಾಡ್ಕೊಂಡು ಕೂತ್ಕೊಂಡ್ರೆ. ಸ್ನೇಹಿತರೆ ಇದು ನೋಡಿ ಒಳಗಡೆ ಇವ್ರು ಯಾರೋ ಬಂದರು, ಅನ್ಲೋಡ್ ಮಾಡೋಕ್ಕೆ ಯಾರೋ ಇಟ್ಟಿದ್ದೀನಿ, ನೀವು 6 ಗಂಟೆಗೆ ಹೋಗ್ಬಿಡ್ತಾರೆ ಅಂತವ್ರೆ. ನೀವು ಇವಾಗ ಬಂದ್ರಿ ಅಂದರೆ ಎಲ್ಲ ನಮಗೆ ಹೇಳ್ತಾರೆ, ಅದೇ ಬೇಜಾರಲ್ಲ. ಬುಕ್ ಮಾಡಿರೋನು ಯಾರೋ ಕಳಿಸಿರೋ ಅವನ್ನ ಕೇಳ್ಕೊಳ್ಳೋ ಅಂತ ಅಂದೆ ನಾನು. ಬೇಸ್ಮೆಂಟ್ ಕೆಳಗಡೆ ಹೋಗ್ಬೇಕಂತೆ, ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೋಗಿಲ್ಲ ಅಂದರೆ ಒಳಗಡೆ ಗಾಡಿ ಔಟ್ಸೈಡಲ್ಲೇ ನಿಲ್ಲುತ್ತೆ, ಅನ್ಲೋಡ್ ಮಾಡಬೇಕಷ್ಟೇ. ಫಸ್ಟ್ ನೋಡ್ಕೊಂಬತ್ತೀನಿ ಇದ್ರ ಕೆಳಗಡೆ. ಯಾವ ಬೇಸ್ಮೆಂಟು? ಅಲ್ಲಿ ಡೌನ್ ಅಲ್ಲ, ಆ ಕಡೆ ಅಲ್ಲಿ ಹೋಗಲ್ಲ ಅಣ್ಣ, ಅಲ್ಲಿ ಆ್ಯಂಗಲೇ ತಡಿತಾವಲ್ಲ. ಜಲ್ದಿ ಆಗಿ ಇಲ್ಲೇ ಕೆಳಗಡೆ ಇಲ್ಲೇ ಇಳ್ಸ್ಕೊಂಬಿಡಿ, ಬೆಳಗ್ಗೆ ಒಳಗಡೆ ಇಟ್ಕೊಂಡಿವ್ರಂತೆ. ಯಾರು ತಗೊಂಡೋಗಲ್ಲ ಬ್ರೋ. ಮತ್ತೆ ಇಲ್ಲಿಂದ ಅಲ್ಲಿಗೆ ಅಟ್ಲೀಸ್ಟ್ ಓಕೆ, ಇದು ಟಚ್ ಆದರೆ ಓಕೆ, ಟಚ್ ಆದರೆ ನೀವೇನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇದ್ರ ಹೊರಗಡೆ ಇಲ್ಲಿ ಟಚ್ ಆಗುತ್ತೆ ನೋಡಿ, ಅಲ್ಲಿ 100% ಆಗುತ್ತೆ ಇಲ್ಲಿ. ಹೌದು ಸ್ನೇಹಿತರೆ, ಗಾಡಿ ಏನೋ ಹಾಕಿದ್ದೀನಿ ನಾನು. ಇವರು ಏನೋ 200 ರೂಪಾಯಿ ಕೊಡ್ತೀನಿ ಅಂದ್ರಂತೆ ಅವರು. ಇವ್ರು ನಾನು ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀನಿ, 200 ರೂಪಾಯಿ ಕೊಟ್ಟರೆ ಯಾರು ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ರಿ ಅಂತ ನನಗೆ ಹೇಳ್ತಾವ್ರೆ. ಅಯ್ಯೋ ಒಂದೊಂದಲ್ಲ ಇವ್ರು ತರಲೆ. ಇವರು ದುಡ್ಡು ಜಾಸ್ತಿ ಕೊಡಬೇಕು ಅಂತ ಇಲ್ಲಿ ಹುಡುಗರು ಅನ್ಲೋಡ್ ಮಾಡೋರು 3 ಜನ ಅವರೇ. ಅದು ಒಳಗಡೆ ಹೋಗಲಿಲ್ಲ, ಬೇಸ್ಮೆಂಟ್ ಒಳಗಡೆ ಇಲ್ಲೇ ಹಾಕಿದ್ದೀನಿ, ಬೇಸ್ಮೆಂಟ್ ಹತ್ರಕ್ಕಾದಂಗೆ. ಏನಾದ್ರು ಮಾಡ್ಕೊಳ್ಳಿ. ಕಿತ್ನಾ ಪೈಸಾ ಚಾಹಿಯೆ? ಹಾಂ 700 4 आदमी को मिलके। हाँ 6-7 आदमी आपको है। पूरा टोटल कितना देना है आपको अभी? 700 बोल रहा है। टोटल 700 हाँ नहीं देगा? पता नहीं हो, एक को थोड़ी 7 बोल रहा है, एक आदमी को नहीं बोल रहा, टोटल बोल रहा है। टोटल 700। ऑल 700 क्या मैं क्या कर रहा भाई, मैं ये ऑनलाइन है ना, ऑनलाइन में प्रॉब्लम नहीं है, आप बात करो थोड़ा, मेरे को क्या मालूम वो है। फोन नहीं उठा रहा है, क्या करना? मैं नहीं उठा देखो रहे थे, गाड़ी लगा के छोड़ दो, सुबह में बोलो अनलोडिंग होगा तो फिर सुबह होगा तो उसको बहुत वेटिंग चार्ज आ जाएगा। देखो इसमें टाइमिंग्स चल रहा है ना। रैपिडो किया है, रैपिडो नहीं, पोर्टर। पोर्टर किया है। हाँ फोन नहीं उठा रहे वो। हाँ वो देखो समझ गया, 2 घंटे फोन नहीं उठा रहे। सुबह होगा तो मेरा को बहुत आराम बा, पैसा बन रहा है, तो कति को आपका भी पैसा बन रहा है ना, रुके हुए तो हम लोग को भी रुकेगा, ज़्यादा वेट होगा तो हम लोग भी तुमको ಇವಾಗಲೇ ಟೈಮ್ ಎಷ್ಟಾಯ್ತು ಗೊತ್ತಾ? 10 ಗಂಟೆ. ಏನಂದರೆ ಇವ್ರಿಗೆ 200 ರೂಪಾಯಿ ಕೊಡ್ತೀನಿ ಅನ್ಲೋಡ್ ಮಾಡುವಂಥವ್ರೆ ಪಾಪ. 6 ಗಂಟೆಗೆ ಮುಗ್ದೋಗೈತೆ ಅವ್ರ ಕೆಲಸ. ಇವರು 1000 ರೂಪಾಯಿಂದ 700 ರೂಪಾಯಿಗೆ ಬಂದವ್ರೆ, ಆದರೂ ಕೊಡಲ್ಲ ಅಂತ. ಇವರು ಹೋಗ್ಬಿಟ್ಟಿದ್ರು ಮನೆಗೆ. ನಾವು ಹೋಗಿ 90 ಬಿಟ್ಕೊಂಡು ಮಲಿಕೊಂಡ್ರೆ ನಾವು ಯಾರು ಬಂದು ಎಬ್ಬರ್ಸ್ರು ನಾವು ಎದೊಳಲ್ಲ. ಒಂದು 20 ನಿಮಿಷ ನೋಡ್ತೀವಿ, ಅವ್ರೇನು ಹೇಳಲಿಲ್ಲ ಅಂದರೆ ನಾವು ಓದ್ತಾ ಇರ್ತೀವಿ ಅಂದರು. ನಾನು ಫೋನ್ ಮಾಡಿದೆ, ನನಗೂ ಇಲ್ಲಿ ಇವಾಗ ಸೊಳ್ಳೆಗಳ ಕೈಯಲ್ಲಿ ಕಚ್ಚಿಸ್ಕೊಂಡು ಗಾಡೀಲಿ ಮಲ್ಗೋಕ್ಕಾಗುತ್ತಾ? ವೇಟಿಂಗ್ ಚಾರ್ಜ್ ಎಷ್ಟಾದರೂ ಬರ್ಬೋದು. ಒಂದು 10 ಅವರ್ಗೆ ಬೆಳಗ್ಗೆ ಅಷ್ಟರಲ್ಲಿ ಒಂದು 8 ಗಂಟೆ ಅನ್ಲೋಡ್ ಮಾಡಿದ್ರು 10 ಅವರ್ ಆಗ್ತದೆ. 10 ಅವರ್ಗೆ ಒಂದು 4000 4 ಚಿಲ್ಲರೆ ಏನೋ ವೇಟಿಂಗ್ ಚಾರ್ಜ್ ಬರ್ಬೋದು. ಆದ್ರೂ ಇಲ್ಲಿ ನನಗೂ ನೋಡಿ ಇವಾಗ ಊಟ ಇಲ್ಲ, ಗೇಟಲ್ಲಿ ಕ್ಲೋಸ್ ಮಾಡವ್ರೆ. ಬಿಡು ಅಂದರೆ ಬಿಡ್ತಾರೆ ಸೆಕ್ಯೂರಿಟಿ, ಬಟ್ ಎಲ್ಲಿಗೋ ಹೋಗ್ಬೇಕು ನಡ್ಕೊಂಡು. ಇವಾಗ 10 ಗಂಟೆ ಗಾಡೀಲಿ ಮಲಿಕೊಳ್ಳೋದು ಹಿಂಸೆ. ನಾನು ಸಖತ್ ಹಿಂಸೆ ಕೊಟ್ಟೆ. ನಿಮ್ಗೇನು ವೇಟಿಂಗ್ ಚಾರ್ಜ್ ಬರ್ತದಲ್ಲ, ವೆಯ್ಟ್ ಮಾಡಿ ಸಾರ್ ಅಂತಾರೆ ಅವ್ರು ಮೇಡಮ್ಮು. ಏನು ಹೇಳ್ತೀರಾ ಅದ್ರ ಮೇಲೆ? ಮೇಡಮ್ ನಿಮ್ಮ ವೇಟಿಂಗ್ ಚಾರ್ಜ್ ಬೇಡ, ಏನು ಬೇಡ, ನನ್ನ ಮನೆಗೆ ಹೋಗ್ಬೇಕು, ಅನ್ಲೋಡ್ ಮಾಡ್ಕೊಳ್ರಿ ಅಂದೆ. ಮೇಯ್ನು ನಿದ್ದೆ ಇಂಪಾರ್ಟೆಂಟ್ ಅಲ್ವಾ? ನನಗಂತೂ ಗಾಡೀಲಿ ನಿದ್ದೆನೇ ಬರೋಲ್ಲ, ನನಗೆ ಅಭ್ಯಾಸನೂ ಇಲ್ಲ. ಇವಾಗ ಮತ್ತೆ ಅವ್ರನ್ನ ಹೋಗಿದ್ದವ್ರನ್ನ ಅದೇನೇನೋ ಮಾಡಿ ಕರ್ಸವ್ರೆ, ಬಂದು ಅನ್ಲೋಡ್ ಮಾಡ್ತಾವ್ರೆ. ಆಲ್ರೆಡಿ ಮಾಡಿಬಿಟ್ಟವ್ರೆ, ತೋರಿಸ್ತೀನಿ. ಹೋಗಿದ್ದು ನೋಡಿ ರೂಮ್ಗೆ, ಬರಲ್ಲ ಅಂತ ಹೇಳ್ಬಿಟ್ಟೋದ್ರಲ್ಲ. ಇವ್ರು ಬರೋಲ್ಲ, ಇವರು ಅಡುಗೆ ಮಾಡಿಕೊಂಡು ಊಟ ಮಾಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಬೇರೆ ಹೋಗಿದ್ರು. ಆಮೇಲೆ ಮತ್ತೆ ಕರ್ಸಿದ್ರು. ಇದು ಆನ್ಲೈನ್ ಪೇಮೆಂಟ್ ಆಗೈತೆ. ಆನ್ಲೈನ್ ಪೇಮೆಂಟ್ ಆಗೈತಲ್ಲ, ಆನ್ಲೈನ್ ಪೇಮೆಂಟ್ ಅಂದರೆ ಕಂಪ್ನಿಯಿಂದ ಪೇ ಆಗುತ್ತೆ. ಇವ್ರಿಗೆ ನಾನು ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ದುಡ್ಡು ಕೊಡೋಕೆ ರೆಡಿ ಇಲ್ಲ ಅವರು. ನಾವೇ ಕೊಡಬೇಕು ಅಂತ ಕೈಯಿಂದ 500 ರೂಪಾಯಿ ಹೋಗ್ಬಿಡ್ತದೆ ಅಂತ ಯೋಚನೆ ಮಾಡ್ತಾವ್ರೆ. ಇಲ್ಲಿ ನನಗೆ 1000 ರೂಪಾಯಿ ವೇಟಿಂಗ್ ಚಾರ್ಜ್ ಬರ್ತದೆ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಲ್ಲ ಅವರು. ಕಂಪ್ನಿಗೆ ಕೊಡ್ತದೆ, ಯಾಕೆ ಹಿಂಗೆ ಜನ? ಸ್ನೇಹಿತರೆ, ಅದು ಅನ್ಲೋಡ್ ಮಾಡ್ಕೊಂಡು ಹೋಗೋದೆ. ಏನು 2.5 ಅವರ್ ಫ್ರೀ ಕೊಟ್ಟಿದ್ರು ಅವ್ರಿಗೆ.
ಒಂದು 3 ಅವರ್ ಆಗಿರ್ಬೋದು. 3 ಅವರ್ ಆಗೈತಾ? 3 ಅವರ್ 20 ನಿಮಿಷ ಆಗದೆ. 50 ನಿಮಿಷದ್ದು ನನಗೆ ವೇಟಿಂಗ್ ಚಾರ್ಜ್ ಅಮೌಂಟ್ ಬರಬೇಕು. 50 ನಿಮಿಷ ಅಂದರೆ ಅಲ್ಲಿಗೆ ಒಂದು 500ರಿಂದ 600 ರೂಪಾಯಿ ಬರ್ಬೋದೇನೋ. 60 ನಿಮಿಷಕ್ಕೆ ಹಾಕ್ತೀನಿ. ಇವಾಗ 10 ನಿಮಿಷಕ್ಕೆ ಅನ್ಲೋಡ್ ಆಗ್ಬಿಡ್ತದಲ್ಲ. ಇವಾಗ 60 × 7 ಅಂದರೆ 420 ರೂಪಾಯಿ ಬರ್ತದೆ ಅಷ್ಟೇ ವೇಟಿಂಗ್ ಚಾರ್ಜು. ಸ್ನೇಹಿತರೆ, ಅನ್ಲೋಡ್ ಆಯಿತು. ಕೊನೆಗೂ ನನಗೆ ಟೋಟಲ್ ಅಮೌಂಟು 3647 ರೂಪಾಯಿ ಬಿದ್ದಿತ್ತು. 4067. 647 ಅಂದರೆ 400 ರೂಪಾಯಿ ಬಂದೈತೆ ವೇಟಿಂಗ್ ಚಾರ್ಜು. ಆಯಿತಾ? 4000 ರೂಪಾಯಿ ಇವತ್ತಿನ ಮೋಟರ್ ಬಾಡಿಗೆ ಹೊಡೆದಿದ್ದು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ. 10 ಗಂಟೆ ಆಯ್ತಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು.